ಪಾಪ್ಕಾರ್ನ್ಗೂ ಬಿಡೋದಿಲ್ವಾ? ಮುಂದೆ ಪಾನಿಪುರಿಗೂ GST. ಮುಂದಿನ ಟಾರ್ಗೆಟ್ ನಾನೇ ಇರಬೇಕು ಅಂತ ಹೇಳ್ತಾ ಇದ್ದೆ ಪಾನಿಪುರಿ. ಇನ್ನು ಸೆಕೆಂಡ್ ಹ್ಯಾಂಡ್ ಎಲೆಕ್ಟ್ರಿಕ್ ಕಾರ್ ತಗೊಳ್ಳೋರು ಈ ವಿಡಿಯೋವನ್ನ ನೋಡ್ಲೇಬೇಕು. ನಮಸ್ಕಾರ, eDina.comಗೆ ಸ್ವಾಗತ. ನಾನು GM ಪವಿತ್ರ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮತ್ತೆ ಟ್ರೋಲ್ಗೆ ಗುರಿಯಾಗಿದ್ದಾರೆ. ಆರ್ಥಿಕ ನೀತಿ ಹಾಗೂ GST ಈ ವಿಚಾರದಲ್ಲಿ ಸೀತಾರಾಮನ್ ಅವರು ಟ್ರೋಲ್ಗೆ ಒಳಗಾಗೋದು ಯಾವಾಗಲೂ ಇದ್ದೇ ಇದೆ. ಇದೀಗ ಪಾಪ್ಕಾರ್ನ್ ಮೇಲೆ 3 ಮಾದರಿಯ GSTನ ವಿಧಿಸೋಕೆ ಕೇಂದ್ರ ಸರ್ಕಾರ ಮುಂದಾಗಿರೋದು ಸಿಕ್ಕಾಪಟ್ಟೆ ಟ್ರೋಲ್ಗೆ ಕಾರಣ ಆಗಿರೋದು. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ 55ನೇ GST ಕೌನ್ಸಿಲ್ ಸಭೆಯು ಪಾಪ್ಕಾರ್ನ್ ಮೇಲೆ ಹೊಸ ತೆರಿಗೆ ದರಗಳನ್ನು ಪ್ರಸ್ತಾಪಿಸಿದೆ. ಪಾಪ್ಕಾರ್ನ್ಗೂ ಬಿಡೋದಿಲ್ವಾ? ಹಾಗಾದ್ರೆ ಮುಂದೆ ಪಾನಿಪುರಿಗೂ GST ಬರೋ ದಿನ ದೂರ ಇಲ್ಲ ಅಂತ ಜನ ಟ್ರೋಲ್ ಮಾಡ್ತಿದ್ದಾರೆ. ಈಚೆಗೆ ನಡೆದಂತ GST ಸಭೆಯಲ್ಲಿ ಪಾಪ್ಕಾರ್ನ್ಗೆ 3 ಮಾದರಿಯ GSTನ ವಿಧಿಸೋದಾಗಿ ಈಗಾಗಲೇ ಶಿಫಾರಸ್ ಮಾಡಲಾಗಿದೆ. ಸೀತಾರಾಮನ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ಚಿತ್ರಮಂದಿರಗಳಲ್ಲಿ ಹಾಗೂ ಮಾಲ್ಗಳಲ್ಲಿ ಈಗಾಗಲೇ ಪಾಪ್ಕಾರ್ನ್ನ ಬೆಲೆ ದುಬಾರಿಯಾಗಿದೆ. ಇದೀಗ ಹೊಸ GST ಮಾದರಿಯಿಂದ ಪಾಪ್ಕಾರ್ನ್ ಬೆಲೆ ಗಗನಮುಖಿಯಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ನಿರ್ಮಲಾ ಅವರು ಮತ್ತೆ ಟ್ರೋಲ್ಗೆ ಗುರಿಯಾಗಿದ್ದಾರೆ. ನಿರ್ಮಲಾ ಅವರ ಹಳೆ ಡೈಲಾಗ್ಗಳನ್ನ ಈ ವಿಷಯಕ್ಕೆ ಸೇರಿಸಿ ಟ್ರೋಲ್ ಮಾಡಲಾಗ್ತಾ ಇದೆ. ಪಾಪ್ಕಾರ್ನ್ ಅನ್ನ GST ವ್ಯಾಪ್ತಿಗೆ ತರೋ ಬಗ್ಗೆ ಸಾಕಷ್ಟು ಟ್ರೋಲ್ಗಳಾಗಿದ್ರೂ ಸಹ ಈ ಟ್ರೋಲ್ ಜನರ ಗಮನ ಸೆಳೆದಿದೆ. ಹೌದು, ಈ ಹಿಂದೆ ದೇಶದಲ್ಲಿ ಈರುಳ್ಳಿ ಬೆಲೆ 150 ರೂಪಾಯಿ ಆದಾಗ ಸಂಸತ್ನಲ್ಲಿ ಈ ವಿಚಾರವಾಗಿ ಉತ್ತರ ನೀಡುವಾಗ ನಿರ್ಮಲಾ ಸೀತಾರಾಮನ್ ಅವರು ನಾನು ಜಾಸ್ತಿ ಈರುಳ್ಳಿ ತಿನ್ನೋದಿಲ್ಲ, ಈರುಳ್ಳಿ ತಿನ್ನುವ ಮನೆತನದಿಂದ ಬಂದಿಲ್ಲ ಅಂತ ಹೇಳಿದ್ರು. ಸೊ ಇದೀಗ ನಿರ್ಮಲಾ ಅವರು ನಾನು ಪಾಪ್ಕಾರ್ನ್ ತಿನ್ನೋದಿಲ್ಲ ಅಂತ ಹೇಳ್ತಾ ಇರುವಂತೆ ಫೋಟೋವನ್ನ ಬಳಸಿ ಟ್ರೋಲ್ ಮಾಡಲಾಗಿದೆ. ಸೊ ಇನ್ನೊಂದು ಟ್ರೋಲ್ನಲ್ಲಿ ಪಾನಿಪುರಿಯ ಚಿತ್ರವನ್ನ ಬಳಸಿ ಪಾಪ್ಕಾರ್ನ್ಗೂ GST ಬಂದಾಯ್ತು, ಮುಂದಿನ ಟಾರ್ಗೆಟ್ ನಾನೇ ಇರಬೇಕು ಅಂತ ಪಾನಿಪುರಿ ಹೇಳ್ತಾ ಇರುವಂತ ಟ್ರೋಲ್ ಮಾಡಲಾಗಿದೆ. ಸೊ ಪಾನಿಪುರಿ ತಿನ್ನೋರ ಸಂಖ್ಯೆ ಜಾಸ್ತಿ ಇದೆ, ಇದ್ರ ಮೇಲೂ GST ಬಿದ್ರೆ ಅಚ್ಚರಿ ಪಡ್ಬೇಕಾಗಿಲ್ಲ ಅಂತ ಟ್ರೋಲ್ ಮಾಡಲಾಗ್ತಾ ಇದೆ. ಇನ್ನು ಕೆಲವರು ಪಾಪ್ಕಾರ್ನ್ ಮೇಲೆ GST ವಿಧಿಸೋದನ್ನ ಸಮರ್ಥನೆ ಸಹ ಮಾಡ್ಕೊಂಡಿದ್ದಾರೆ. 500 ರೂಪಾಯಿಂದ 800 ರೂಪಾಯಿ ಕೊಟ್ಟು ಪಾಪ್ಕಾರ್ನ್ ಖರೀದಿ ಮಾಡ್ತಾರೆ, ಅದ್ರ ಮೇಲೆ 60 ರೂಪಾಯಿ ಟ್ಯಾಕ್ಸ್ ಹಾಕ್ಸಿದ್ರೆ ಮಿಡ್ಲ್ ಕ್ಲಾಸ್ ಆಗ್ತಾರಾ ಅಂತ ಒಂದಿಷ್ಟು ಜನ ಕೆಲವರು ಪ್ರಶ್ನೆ ಮಾಡಿದ್ದಾರೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ ಈಚೆಗೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ 55ನೇ GST ಕೌನ್ಸಿಲ್ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಪಾಪ್ಕಾರ್ನ್ ಮೇಲೆ 3 ಮಾದರಿಯಲ್ಲಿ ತೆರಿಗೆ ಹಾಕೋದಕ್ಕೆ ಶಿಫಾರಸ್ ಮಾಡಲಾಗಿದೆ. ಪಾಪ್ಕಾರ್ನ್ನ ಮೇಲೆ 3 ಮಾದರಿಯಲ್ಲಿ ತೆರಿಗೆ ಬೀಳತ್ತೆ. ಮೊದಲನೇದಾಗಿ ಮೊದಲೇ ಪ್ಯಾಕ್ ಮಾಡಿರುವ ಲೇಬಲ್ ಹಾಗೂ ತಿನ್ನೋಕೆ ಸಿದ್ಧವಾಗಿರುವ ಪ್ಯಾಕೇಜ್, ಇದಕ್ಕೆ ಅಂದ್ರೆ ರೆಡಿ ಟು ಈಟ್ ಈ ತಿನಿಸುಗಳ ಮೇಲೆ 12% GST ಇರುತ್ತೆ. ಇನ್ನು ಕ್ಯಾರಮೆಸಲೈಡ್ ಪಾಪ್ಕಾರ್ನ್, ಇದನ್ನ ಸಕ್ಕರೆ ಬಳಸಿ ತಯಾರಿಸುವಂತ ಪಾಪ್ಕಾರ್ನ್, ಇದ್ರ ಮೇಲೆ 18% GST. ಇನ್ನು ಉಪ್ಪು ಮತ್ತು ಮಸಾಲೆಯುಕ್ತ ಪ್ಯಾಕ್ ಮಾಡದ ಪಾಪ್ಕಾರ್ನ್ ಮೇಲೆ 5% GST ವಿಧಿಸೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಸೊ GST ಹಿಡಿತವನ್ನ ಸರ್ಕಾರ ಬಿಗಿಗೊಳಿಸ್ತಾ ಇದೆ. ಆರಂಭದಲ್ಲೇ ಕೆಲ ವಸ್ತುಗಳ ಮೇಲಿದ್ದಂಥ ದುಬಾರಿ GST ಇದೀಗ ಬಹುತೇಕರ ಜೇಬಿಗೆ ಕತ್ತರಿ ಹಾಕುವಂತೆ ಮಾಡ್ತಾ ಇದೆ. 55ನೇ GST ಕೌನ್ಸಿಲ್ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಈ ಹಲವು ನಿರ್ಣಯಗಳಿಗೆ ಅನುಮತಿಯೂ ಸಹ ಸಿಕ್ಕಿದೆ. ಈ ಪೈಕಿ ಇನ್ನೊಂದು ಹಳೆ ವಾಹನಗಳ ಮಾರಾಟದ ಮೇಲೆ GST ತೆರಿಗೆಯನ್ನು ಏರಿಸಿರೋದು. 12% GST ತೆರಿಗೆಯನ್ನು ಇದೀಗ 18% ಏರಿಸಲಾಗಿದೆ. ಹೀಗಾಗಿ ನೀವು ಹಳೆ ವಾಹನ ಮಾರಾಟ ಮಾಡಿದ್ರೂ ಸಹ 18% GSTಯನ್ನು ಸರ್ಕಾರಕ್ಕೆ ಪಾವತಿಸಲೇಬೇಕು. ಈ GST ಕೌನ್ಸಿಲ್ ಸಭೆಯಲ್ಲಿ ಪ್ರಮುಖ ನಿರ್ಧಾರಗಳ ಪೈಕಿ ಹಳೆ ವಾಹನ ಮಾರಾಟದ ಮೇಲಿನ GST ಏರಿಕೆಯೂ ಸಹ ಒಂದು. ಸೊ ಈ ನಿರ್ಧಾರಕ್ಕೆ ಸೆಕೆಂಡ್ ಹ್ಯಾಂಡ್ ವಾಹನ ಮಾರುಕಟ್ಟೆ ತಜ್ಞರು ಸೇರಿದಂತೆ ಉದ್ದಿಮೆದಾರರು ಭಾರಿ ವಿರೋಧವನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಇದು ವ್ಯಾಪಾರ ವಹಿವಾಟನ್ನ ಸಂಪೂರ್ಣವಾಗಿ ಕಡಿತಗೊಳಿಸುತ್ತೆ ಅಂತ ಎಚ್ಚರಿಸಿದ್ದಾರೆ. ಪೆಟ್ರೋಲ್, LPG, CNG ಹಳೆ ವಾಹನಗಳ ಎಂಜಿನ್ 1200 cc ಮೇಲ್ಪಟ್ಟಿದ್ದಾಗಿದ್ರೆ 18% GSTಯನ್ನು ಪಾವತಿಸಬೇಕಾಗಿದೆ. ಇನ್ನು ಡೀಸೆಲ್ ವಾಹನವಾಗಿದ್ದು 1500 cc ಎಂಜಿನ್ಗಿಂತ ಮೇಲ್ಪಟ್ಟಿದ್ದಾಗಿದ್ರೆ 18% ಮಾರಾಟದ ಬೆಲೆ GST ತೆರಿಗೆ ಪಾವತಿಸಬೇಕು. ಸೊ ಇದೇ GST ಅಡಿ ಹಳೆ ಎಲೆಕ್ಟ್ರಿಕ್ ವಾಹನವನ್ನು ಸಹ ಸೇರಿಸಲಾಗಿದೆ. ಇದೀಗ ಹಳೆ ಎಲೆಕ್ಟ್ರಿಕ್ ವಾಹನವನ್ನ ಮಾರಾಟ ಮಾಡಿದ್ರೆ ಸರ್ಕಾರಕ್ಕೆ 18% GST ತೆರಿಗೆಯನ್ನು ಪಾವತಿಸಬೇಕು. ಸೊ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಉತ್ತೇಜಿಸೋಕೆ ಕೇಂದ್ರ ಸರ್ಕಾರ ಹಾಗೂ ಆಯಾ ರಾಜ್ಯಗಳ ಭಾರೀ ತೆರಿಗೆ ವಿನಾಯಿತಿ ಸೇರಿದಂತೆ ಸಬ್ಸಿಡಿಯನ್ನ ನೀಡಿತು. ಆದರೆ ಇದೀಗ ಹಳೆ ಎಲೆಕ್ಟ್ರಿಕ್ ವಾಹನ ಮಾರಾಟದ ಮೇಲೆ 18% GST ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ. ಇದು ಎಲೆಕ್ಟ್ರಿಕ್ ವಾಹನ ಮಾರುಕಟ್ಟೆ ಮೇಲೆ ತೀವ್ರ ಪರಿಣಾಮವನ್ನು ಬೀರುತ್ತೆ. ಸೊ ಕಾರಣ ಹೊಸ ಎಲೆಕ್ಟ್ರಿಕ್ ವಾಹನ ಖರೀದಿ ವೇಳೆ ತೆರಿಗೆ 5% ಮಾತ್ರ. ಆದರೆ ಅದೇ ಎಲೆಕ್ಟ್ರಿಕ್ ವಾಹನ ಅಂದ್ರೆ
ಆಲ್ರೆಡಿ ಬಳಸಿದ ವಾಹನದ ಅಡಿಯಲ್ಲಿ ಮಾರಾಟ ಮಾಡಿದ್ರೆ ನೀವು 18% ತೆರಿಗೆಯನ್ನು ಪಾವತಿಸಬೇಕು. ಇದು ಜನರನ್ನ ಎಲೆಕ್ಟ್ರಿಕ್ ವಾಹನ ಖರೀದಿ ಹಾಗೂ ಬಳಕೆಯಿಂದ ದೂರವಿಡುತ್ತೆ ಅನ್ನೋ ಮಾತುಗಳು ಸಹ ಕೇಳಿಬರ್ತಾ ಇದೆ. ಇನ್ನು ಬಳಸಿದ ವಾಹನಗಳ ರಿಪೇರಿ, ಬಿಡಿ ಭಾಗಗಳ ಮೇಲೆ ಈಗಾಗಲೇ 18% GSTಯನ್ನು ವಿಧಿಸಲಾಗಿದೆ. ಈ ಹೊಸ GST ನೀತಿ ಹೊಸ ವಾಹನಗಳ ಖರೀದಿಗೆ ಸಣ್ಣ ಪ್ರಮಾಣದಲ್ಲಾದ್ರೂ ಉತ್ತೇಜನ ನೀಡುತ್ತಾ ಅಂತ ನೋಡಿದ್ರೆ ಅದು ಸಹ ಕಾಣಿಸ್ತಾ ಇಲ್ಲ. ಭಾರತ ಬಳಸಿದ ವಾಹನ ಮಾರಾಟದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಆಗಿದೆ. ಸೊ ಈ ಮಾರುಕಟ್ಟೆಗೆ ತೀವ್ರ ಹೊಡೆತ ಬೀಳುತ್ತೆ ಅಂತ ತಜ್ಞರು ಎಚ್ಚರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಹಳೆ ಕಾರು ಮಾರಾಟ ಮಾಡುವಂತ ಡೀಲರ್ಸ್, ಶೋರೂಮ್ಗಳು 18% GSTಯನ್ನು ಪಾವತಿಸಬೇಕಾಗಿದೆ. ಆದರೆ ವೈಯಕ್ತಿಕವಾಗಿ ಹಳೆ ಕಾರನ್ನ ಆಪ್ತರಿಗೆ ಅಥವಾ ಇತರರಿಗೆ ಮಾರಾಟ ಮಾಡುವಾಗ ಹಿಂದಿನಂತೆ 12% GSTಯನ್ನು ಪಾವತಿಸಬೇಕು. ಈ ಬಳಸಿದ ಎಲೆಕ್ಟ್ರಿಕ್ ವಾಹನಗಳನ್ನ ಯಾವುದೇ ಕಂಪನಿಗಳು ಮಾರಾಟ ಮಾಡಿದ್ದಲ್ಲಿ ಅದರ ಲಾಭದ ಮೇಲೆ 18% GSTಯನ್ನು ವಿಧಿಸೋಕೆ ಈಗಾಗಲೇ ನಿರ್ಧರಿಸಲಾಗಿದೆ. ಇದು ಈಗಿನ GST ವಿಷಯ. ಆದರೆ ಈ ಹಿಂದೆ ನಡೆದಂತ ಒಂದು ಘಟನೆಯನ್ನು ನಾವೀಗ ನೆನಪು ಮಾಡ್ಕೊಳ್ಳೋದಾದ್ರೆ, ಕೊಯಮತ್ತೂರಿನಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಹೋಟೆಲ್ ಉದ್ಯಮಿಯೊಬ್ಬರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಟಾಂಗ್ ಕೊಟ್ಟ ಘಟನೆ ನಡೆದಿತ್ತು. ಹೋಟೆಲ್ ಉದ್ಯಮಿ ಮತ್ತು ಕೊಯಮತ್ತೂರು ಜಿಲ್ಲಾ ಹೋಟೆಲ್ ಉದ್ಯಮಿಗಳ ಸಂಘದ ಅಧ್ಯಕ್ಷರು ಆಗಿರುವ ಡಿ ಶ್ರೀನಿವಾಸನ್ ಅವರು GST ತೆರಿಗೆಯ ಸಂಕೀರ್ಣತೆ ತಿಳಿಸೋಕೆ ಕ್ರೀಮ್ ಬನ್ ಉದಾಹರಣೆಯನ್ನು ನೀಡಿದ್ರು. ಮೇಡಮ್, ಬನ್ಗೆ GST ಇಲ್ಲ, ಆದರೆ ಅದೇ ಬನ್ಗೆ ಕ್ರೀಮ್ ಹಾಕಿ ಕ್ರೀಮ್ ಬನ್ ಮಾಡಿದ್ರೆ ಅದಕ್ಕೆ 12% GST ಆಗುತ್ತೆ. ಗ್ರಾಹಕರು ನಮಗೆ ಬನ್ ಮತ್ತು ಕ್ರೀಮನ್ನು ಸಪರೇಟ್ ಆಗಿ ಕೊಡಿ, ನಾವೇ ಕ್ರೀಮ್ ಬನ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಶ್ರೀನಿವಾಸನವರು ವೇದಿಕೆಯಲ್ಲೇ ಹೇಳಿದರು. ಸೊ ಇವರ ಮಾತಿಗೆ ಸಭಾಂಗಣದಲ್ಲಿದ್ದವರೆಲ್ಲರೂ ಸಹ ಗೊಳ್ಳೆಂದು ನಕ್ಕಿದ್ರು. ಸೊ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಅಲ್ಲೇ ಇದ್ರು. ವಿವಿಧ GST ದರಗಳು ಹೋಟೆಲ್ ಉದ್ಯಮಿಗಳಿಗೆ ತಲೆನೋವಾಗಿದೆ ಅನ್ನೋ ಸಂಗತಿಯನ್ನು ವಿವರಿಸೋ ಪ್ರಯತ್ನವನ್ನ ಡಿ ಶ್ರೀನಿವಾಸ್ ಅವರಿಂದ ಮಾಡಲಾಗಿತ್ತು. ಸೊ ಹೋಟೆಲ್ಗೆ ಬರುವ ಕುಟುಂಬಗಳು ವಿವಿಧ ಆಹಾರಗಳನ್ನ ಆರ್ಡರ್ ಮಾಡಿದಾಗ ಎಷ್ಟು ತೆರಿಗೆ ವಿಧಿಸಬೇಕು ಅಂತ ಲೆಕ್ಕ ಹಾಕೋಕೆ ಕಂಪ್ಯೂಟರ್ ಸಿಸ್ಟಮ್ಗೂ ಕಷ್ಟ ಆಗತ್ತೆ ಅಂತ ತಮಾಷೆ ಮಾಡಿದಂತ ಶ್ರೀನಿವಾಸನ್ ಅವರು ಎಲ್ಲ ಆಹಾರ ವಸ್ತುಗಳಿಗೂ ಸಮಾನ GST ತೆರಿಗೆ ವಿಧಿಸಬೇಕು ಅಂತ ಮನವಿ ಮಾಡಿದ್ರು. ಇನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಮಾತಿಗೆ ಕೆಲ ಹೊತ್ತಿನ ಬಳಿಕ ಪ್ರತಿಕ್ರಿಯಿಸಿದ್ರು. ಸೊ ಬಿಸ್ನೆಸ್ ಅಲ್ಲಿ ಬಹಳ ಅನುಭವ ಇರುವ ಹಿರಿಯ ವ್ಯಕ್ತಿಯವರು GST ಮಂಡಳಿ ಎಲ್ಲವನ್ನ ಗಮನಿಸ್ತಾ ಇರತ್ತೆ. ಇಂಥ ತಮಾಷೆಯ ಮಾತುಗಳು GSTನ ಪ್ರಬಲವಾಗಿ ವಿರೋಧಿಸುವವರನ್ನ ಪ್ರಚೋದನೆಗೊಳಿಸತ್ತೆ ಅಂತ ಗಂಭೀರವಾಗಿ ಹೇಳಿ ಆ ಪ್ರಶ್ನೆಯಿಂದಾನೇ ನುಣುಚ್ಕೊಂಡ್ಬಿಟ್ಟಿದ್ರು. ಮತ್ತೊಂದು ವಿಚಾರವನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ, ಈ ಹಿಂದೆ ಕೇಂದ್ರ ಸರ್ಕಾರದ ತೆರಿಗೆ ತಾರತಮ್ಯವನ್ನು ಖಂಡಿಸಿ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ ಮತ್ತು ಪಂಜಾಬ್ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ CM ಸಿದ್ದರಾಮಯ್ಯ ಪತ್ರ ಬರೆದಿದ್ರು. ಕೇಂದ್ರ ಸರ್ಕಾರದ ಅನ್ಯಾಯದ ತೆರಿಗೆ ಹಂಚಿಕೆ ಕುರಿತು ನಮ್ಮ ತೆರಿಗೆ ನಮ್ಮ ಹಕ್ಕು ಅಭಿಯಾನದ ಅಡಿಯಲ್ಲಿ ಪತ್ರ ಬರೆದಿದ್ರು. ಕರ್ನಾಟಕ ಮತ್ತು ಇತರೆ ತಲವಾರು GSDP ಹೆಚ್ಚಿರುವಂತಹ ರಾಜ್ಯಗಳು ತಮ್ಮ ಆರ್ಥಿಕ ಕಾರ್ಯಕ್ಷಮತೆಗಾಗಿ ದಂಡವನ್ನು ಅನುಭವಿಸ್ತಾ ಇದೆ, ಅಸಮಾನವಾಗಿ ಕಡಿಮೆ ತೆರಿಗೆ ಹಂಚಿಕೆಗಳನ್ನ ಪಡಿತಾ ಇದೆ. ಈ ಅನ್ಯಾಯದ ನಡೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರತ್ತೆ, ಪ್ರಗತಿಪರ ರಾಜ್ಯಗಳಿಗೆ ಆರ್ಥಿಕ ಸ್ವಾಯತ್ತತೆಗೆ ಧಕ್ಕೆ ತರತ್ತೆ ಅಂತ ಹೇಳಿದ್ರು. ಸೊ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲೂ ಕೂಡ ಮೋಸ ಆಗಿದೆ ಅನ್ನೋ ವಿಚಾರ ಎಲ್ಲಾ ಕಡೆ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಇನ್ನು ಅಕ್ಟೋಬರ್ 2024 ಅಂಕಿ ಅಂಶಗಳ ಪ್ರಕಾರ ಒಟ್ಟು ಸರಕು ಮತ್ತು ಸೇವಾ ತೆರಿಗೆ GST ಆದಾಯ 8.9% ಏರಿಕೆಯಾಗಿ 1,87,346 ಕೋಟಿ ರೂಪಾಯಿಗೆ ತಲುಪಿದೆ. ಸೊ ಕಳೆದ ವರ್ಷ ಅಕ್ಟೋಬರ್ನಲ್ಲಿ GST ಸಂಗ್ರಹ 1.72 ಲಕ್ಷ ಕೋಟಿ ರೂಪಾಯಿ ಆಗಿತ್ತು. ಸೊ ಈ ಅಕ್ಟೋಬರ್ನಲ್ಲಿ GST ಸಂಗ್ರಹದ ಎರಡನೇ ದೊಡ್ಡ ದಾಖಲೆ ಆಗಿದೆ. ಏಪ್ರಿಲ್ 2004ರಲ್ಲಿ 2.10 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆಗಿತ್ತು. ಸೊ ದೇಶೀಯ ವಹಿವಾಟುಗಳಿಂದ GST 10.6% ಏರಿಕೆ ಆಗಿದೆ. 1.42 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದರೆ ಆಮದು ಮೇಲಿನ ತೆರಿಗೆಯಿಂದ ಬರುವ ಆದಾಯ 4% ಏರಿಕೆಯಾಗಿ 45,096 ಕೋಟಿ ರೂಪಾಯಿಗೆ ತಲುಪಿದೆ. ಸೊ ಅದೇ ಅಕ್ಟೋಬರ್ ತಿಂಗಳಲ್ಲಿ 19,306 ಕೋಟಿ ರೂಪಾಯಿ ಮರುಪಾವತಿ ಮಾಡಲಾಗಿದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಮರುಪಾವತಿಯಲ್ಲಿ 18.2% ಏರಿಕೆ ಆಗಿದೆ. ಮರುಪಾವತಿಯನ್ನ ಸರಿಹೊಂದಿಸಿದ ನಂತರ ನಿವ್ವಳ GST ಸಂಗ್ರಹ 8% ಏರಿಕೆಯಾಗಿ 1.68 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಈ GST ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಮುಂದುವರೆದಿದೆ. 13,081 ಕೋಟಿ ರೂಪಾಯಿ GST ಸಂಗ್ರಹದೊಂದಿಗೆ ರಾಜ್ಯದಲ್ಲಿ ತೆರಿಗೆ ಸಂಗ್ರಹ 9% ಏರಿಕೆಯಾಗಿದೆ. ಮಹಾರಾಷ್ಟ್ರ ತನ್ನ ಮೊದಲ ಸ್ಥಾನದಲ್ಲಿಯೇ ಮುಂದುವರೆದಿದೆ. ಆದರೆ ಇಷ್ಟೆಲ್ಲ GST ಸಂಗ್ರಹ ಆಗ್ತಾ ಇದೆ. ವಿಪರ್ಯಾಸ ಏನು ಗೊತ್ತಾ? ನಾವು ತಿಂದಿದ್ದಕ್ಕೆ, ಉಂಡಿದ್ದಕ್ಕೆ, ಮಲಗಿದ್ದಕ್ಕೆ ಎಲ್ಲದಕ್ಕೂ GST ಕಟ್ಟೋಕೆ ಶುರು ಮಾಡಿದ್ದೀವಿ. ಆದರೆ ಆ GST ಹಣ ಎಲ್ಲಿ ಹೋಗ್ತಾ ಇದೆ? ಸಾಮಾನ್ಯ ಜನರಿಗೆ ಹಣ ತಲುಪ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ, ತಲುಪ್ತಾ ಇಲ್ಲ. ಅದಕ್ಕೊಂದು ಎಕ್ಸಾಂಪಲ್, ಟ್ರೈನಲ್ಲಿ ಊರಿಗೆ ಹೋಗುವಾಗ ನಾವೆಲ್ಲರೂ ಸಹ ಒಂದು ನರಕವನ್ನೇ ಅನುಭವಿಸಿರ್ತೀವಿ. ಕುತ್ಕೊಳ್ಳೋಕ್ಕಲ್ಲ, ಅಲ್ಲಿ ನಿಂತ್ಕೊಳ್ಳೋಕ್ಕೂ ಸಹ ಜಾಗ ಇಲ್ಲದೆ ಇರುವಂಥ ಪರಿಸ್ಥಿತಿ ಇರುತ್ತೆ.
ರೋಡ್ಗಳೆಲ್ಲ ಕುಲ್ಗೆಟ್ ಹೋಗಿದೆ. ರೋಡಲ್ಲಿ ಹೊಂಡ ಇದೆಯೋ ಅಥವಾ ಹೊಂಡಗಳ ಮಧ್ಯೆ ಸಣ್ಣ ರೋಡ್ ಇದೆಯೋ ಅನ್ನೋ ಅನುಮಾನಗಳು ಬರೋಕೆ ಶುರುವಾಗಿದೆ. ಇನ್ನು ಕೋಟಿಗಟ್ಟಲೆ ಖರ್ಚು ಮಾಡಿದ ರೋಡ್ಗಳು ಬಿರುಕು ಬಿಡತ್ತೆ, ಪಾರ್ಲಿಮೆಂಟ್ ಮೊದಲ ಮಳೆಗೆ ಸೋರತ್ತೆ, ರಾಮ ಮಂದಿರದ ಒಳಗೆ ಮಳೆ ನೀರು ಸುರಿಯತ್ತೆ. ಇಂಥ ಕಚಡ ಕಳಪೆ ಕಾಮಗಾರಿ ಮಾಡೋಕೆ ಯಾಕೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು? ನಿಜವಾಗ್ಲೂ ಭಾರತ ವಿಶ್ವಗುರು ಆಗ್ತಾ ಇದೆ ಅಂದಿದ್ರೆ ಟ್ಯಾಕ್ಸ್ ವಿಚಾರಕ್ಕೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಇಷ್ಟೊಂದು ಟ್ರೋಲ್ ಆಗ್ತಾನೆ ಇರಲಿಲ್ಲ. ರೇಂಜ್ ರೋವರ್ ರೇಂಜ್ಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ, ಆದ್ರೆ ಅದರ ಲಾಭ ಮಾತ್ರ ಸೈಕಲ್ ರೇಂಜ್ ಅಲ್ಲಿ ಸಿಗ್ತಾ ಇದೆ. ಇದು ನಮ್ಮ ವಿಶ್ವಗುರು ಭಾರತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.